ಭೀಷ್ಮ ಗುರು ದ್ರೋಣ ವಿದುರ ಮಹರ್ಷಿಯರಿಗೆ ನಮೋ ನಮೋ. ದುಶ್ಯಾಸನ, ಮಿತ್ರಕರ್ಣ, ಮಾವ ಶಕುನಿ, ಜಗದೋ ಸಕಲ ಸಾಮಂತರಿಂದೊಡಗೂಡಿ ಕರೆಯುತ್ತಿರ್ಪ ರಾಜೇಶ್ವರ. ಕುರುಕುಲ ಪ್ರಚಂಡ ಧೋರ್ದಂಡ ಬಲಮಂಡಿತನಾದ, ಕುರುಕುಲ ಪ್ರಚಂಡ ಧೋರ್ದಂಡ ಬಲಮಂಡಿತನಾದ ದುಶ್ಯಾಸನ. ಬಲರೆ ಮೆರವೆ ಸುಖದಿ ಸರಿಯೋಳ್ ಬಲ ಬಳಿರೆ ಬಲು ಸಾಹಸದಿ, ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ ಸರಿಯೋಳ್ ಬಲ ಬಳಿರೆ ಬಲು ಸಾಹಸದಿ, ಬಲರೆ ಮೆರವೆ ಸುಖದಿ. ಸಹೋದರ ದುಶ್ಯಾಸನ, ಮಿತ್ರಕರ್ಣ, ವೀರ ಧೀರರೋಳ್ ರಣಗುಣ ನೆನೆಸಿ, ವೀರ ಧೀರರೋಳ್ ರಣಗುಣ ನೆನೆಸಿ, ಸೌರ ಚರಿತ ಸೌರೋಜದ ಸಿರಿಯ, ಸೌರ ಚರಿತ ಸೌರೋಜದ ಸಿರಿಯ, ಬಿರುದದಿ ಸುಖದಲ್ಲಿ ಕದಲಿ ಬಾಳ್ವೆ, ಬಿರುದದಿ ದರೆಯಲು ಸುಖದಲ್ಲಿ ಬಾಳ್ವೆ, ಬಿರುದದಿ ಧರೆಯಲು ಸುಖದಲ್ಲಿ ಬಾಳ್ವೆ, ನಿರುತದಿ ದರೆಯಳು ಸುಖದಲ್ಲಿ ಬಾಳ್ವೆ, ನಿರುತದಿ ದರೆಯಳು ಸುಖದಲ್ಲಿ ಬಾಳ್ವೆ, ನಿರುತದಿ ದರೆಯಳು ಸುಖದಲ್ಲಿ ಬಾಳ್ವೆ. ಅಲ್ಲದೆ ಮೆರವೆ ಸುಖದಿ ದರೆಯೋಳ್ ಬಲ ಬಳಿರೆ ಬಲು ಸಾಹಸದಿ, ಬಲರೆ ಮೆರವೆ ಸುಖದಿ. ಭೀಷ್ಮ ದ್ರೋಣ ಮಹರಥಿ ಕರ್ಣ, ಭೀಷ್ಮ ದ್ರೋಣ ಮಹರಥಿ ಕರ್ಣ, ದುಶ್ಯಾಸನ ರಾಜ ಕುಲಿಗಳಿವರ. ದುಶ್ಯಾಸನ, ದುಶ್ಯಾಸನ ರಾಜ ಕುಲಿಗಳಿರ ಬೆಂಬಲ ಎನಗಿದೆ ದರೆಯನ್ನು ನಾಳ್ವೆ, ಬೆಂಬಲ ಎನಗಿದೆ ದರೆಯನ್ನು ನಾಳ್ವೆ, ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ, 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 ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಸೋರಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನ್ನು ಮೀರಿ ಹಠ ಮಾಡಿ,
ಶಿರವನು ಧರಣಿಗೆ ಉರಲಿದೆ. ಹರಿಗಳ ಶಿರವನು ಧರಣಿಗೆ ಉರಲುವೆ. ಹರಿಗಳ ಶಿರವನ್ನು ಧರಣಿಗೆ ಉರುಳುವೆ. ಹರಿಗಳ ಶಿರವನ್ನು ಧರಣಿಗೆ ಉರುಳು. ಹರಿಗಳ ಶಿರವನ್ನು ಧರಣಿಗೆ ಉರುಳುವೆ. ಬಲರೆ ಮೆರವೆ ಸುಖದಿ ದರೆಯೋಳ್ ಬಲ ಬಲಿರೆ ಬಲು ಸಾಹಸದಿಂದ. ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯವು ಸಹಾಯ ಇಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ ಅವರ ಹಟ್ಟಹಾಸವು ಎಷ್ಟರ ಮಟ್ಟಕ್ಕೆ ಹೆಚ್ಚುತ್ತಿರುವುದೆಂಬುದನ್ನು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ, ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಬದಿಸಿದ ಆನೆಯ ಕಾಲಿಗೆ ಸಿಕ್ಕಿದಂಚು ಗುಚ್ಚಾಗಿ ಹೋಗುವರು. ತಾತ, ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮ ಉಪದೇಶಕರು ಯಾರು? ಅಂತಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ನಮಗೇಕೆ ಅದರ ಚಿಂತೆ ಮಿತ್ರ? ಯಾರು ಪುರುಷೋತ್ತಮನೇ? ರಾಜಾದಿರಾಜ ಪುರುಷ ಶ್ರೇಷ್ಠನು ನಾನಿಲ್ಲಿರುವಾಗ ಹೋ ಗೋಪಾಲಕನ ಪುರುಷೋತ್ತಮನೇ, ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ನೋಡಿದಿರೋ ಅವನ ಹಟ್ಟಹಾಸವು ಎಷ್ಟು ಮಟ್ಟಿಗೆ ಹೆಚ್ಚುತ್ತಿರುವುದೆಂಬುದನ್ನು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವುದಂತೆ ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ನಿನಗೆ ಮರಣ ಕಾಲ ಸಂಭವಿಸಿರುವುದರಿಂದ ನಿನ್ನ ಬುದ್ಧಿ ನೀನು ವಿಕಲ್ಪವಾಗಿ. ಯಾರು ಮಾತನಾಡುತ್ತಿರುವುದು? ಓ ದಾಸಿ ಪುತ್ರ ವಿದುರ, ಏನ್ ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವಾದಿನೋ ಅಥವಾ ನ್ಯಾಯಕ್ಕೆ ಸರ್ವವಾದಿನೋ? ರೋಗಿಗೆ ಅಪ್ಪಚ್ಚು ಉರಿಸಿದಂತೆ ಪಥ್ಯವು ಎಂದಿಗೂ ಉರಿಸುವುದಿಲ್ಲ. ನಿನಗೆ ಮರಣದ ಕಾಲ ಸಂಭವಿಸಿದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರ್ವತನಾದ ಬರುವ ದಾಸಿ ಪುತ್ರನು ನೀತಿ ವಚನವು ಅನಾವಶ್ಯಕ. ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಗೌರವಿಸಿದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವನ್ನೇ ಮಾತನಾಡುತ್ತಿರುವನು. ಈ ವಿದುರನ್ನು ಈಗಲೇ ಎಲ್ಲವೋ ವಿದುರ, ನಡೆದುರುಳ ಕಡು ಸಡಗರದಲ್ಲಿ ನುಡಿಯುವುದನ್ನಿಂದ ನಡೆದುರುಳ ಕಡು ಸಡಗರದಲ್ಲಿ ನುಡಿಯುವುದನ್ನಿಂದ ಧೀರರೆದುರಲ್ಲಿ ಸಾರಿ ನುಡಿವಿಯ ಹೀನ ಕೃತ್ಯದ ನುಡಿಗಳನ್ನು ಧೀರರೆದುರಲ್ಲಿ ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ ಅವಿವೇಕಿ, ಮೊದಲು ಸಭೆಯನ್ನು ಬಿಟ್ಟು ಹೋಡು, ಇಲ್ಲದಿದ್ದರೆ ನಾವೇ ಸಭೆಯಿಂದ ತಳ್ಳಬೇಕಾಗುವುದು. ದುರ್ಯೋಧನ, ನನ್ನನ್ನು ನೀನು ಸಭೆಯಿಂದ ಹೊಡೆದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಏನು ಮಾಡಲಿ? ನಿನ್ನಂಥವರಿಗೆ ಬುದ್ಧಿವಾದ ಹೇಳಬಾರದೆಂದು ದೊಡ್ಡವರು ಹೇಳಿದರು. ಏನು ಮಾಡಲಿ? ನನಗೆ ತಿಳಿದಿದ್ದು ಹೇಳುವನು, ಆದರೆ ಹೇಳುವನ್ನು ಕೇಳು. ಹಿಂದೆ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದಿಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಮಿತ್ರ. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆ ಬಿಲ್ಲಿನ ಸಹಾಯ ಹೊಂದಿದ್ದರೆ 3 ಲೋಕಗಳನ್ನು ಜಯಿಸಬಹುದಾಯಿತಾ ಇಲ್ಲ ಮಿತ್ರ. ಕರ್ಣ,
ಈ ವಿಧನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿರುವುದು. ಹೋಗಲಿ ಬಿಡು. ದುರದೋ ಪಾರ್ಥನ ಶಿರವಂ ಧರಣಿಗೆ ಕರ್ಣ. ದುರದೋ ಪಾರ್ಥನ ಶಿರವಂ ಧರಣಿಗೆ ಉರುಳು ಕೈಯನುತ ಶಪಥವಂ ನಾಂತೋ ಮಹೇಶ್ವರ ಕುವರರನ್ನೆಲ್ಲಿಸಿ ಮಹೇಶ್ವರ ಕುವರರನ್ನೆಲ್ಲಿಸಿ ವರಶಾಪವನಾಂದು ನಿನಗೆ ಸಮನಾರಿಹರೈ ಕರ್ಣ. ಕರ್ಣ, ಈ ವಿಧನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದು. ಈತನ ಬಿಲ್ಲಿನಿಂದ ನಮಗಾಗತಕ್ಕಂಥ ಪ್ರಯೋಜನವಾದ. ಹೋಗಲಿ ಬಿಡು. ಈಗೆಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸುವುದೇ ಆದರೆ ಅವರನ್ನು ಈ ಸಭೆಯಿಂದ ಹೊರಗೆ ದೂಡಬೇಕಾಗಿದ್ದು ಎಚ್ಚರ. ದುಶ್ಯಾಸನ ಅಗ್ರಜ, ನಮ್ಮ ಸೈನ್ಯಾಧಿಪತಿ ಪಟ್ಟಿಯನ್ನು ಸಿದ್ಧಪಡಿಸುವೆ ಎಂದು ಹೇಳಿರುವೆನಲ್ಲ, ಅದನ್ನು ಸಿದ್ಧಪಡಿಸಿರುವೆಯಾ? ಇದೋ ಅಣ್ಣ, ಸಿದ್ಧವಾಗಿರುವುದು. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನ ಬಂದಾಗ ನಾನು ಇದನ್ನ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದೆ ಆದರೆ ಈ ಭೂಮಾತಿಗೆಂದು ತಳಿ. ನಿನಗಲ್ಲ ಕೃಷ್ಣ, ನಿನಗಲ್ಲ. ಹೇಗೋ ಬಂದಿರುವೆ, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ವಿನೋದವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ. ಅಗ್ರಜ, ಯಾರಲ್ಲಿ ನರ್ತಕಿಯರನ್ನ ಬರಮಾಡಿ.
ಜಗಮಲ್ಲ ಎಲ್ಲವ ಬಲ್ಲವ ಈ 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 ಜಗಮಲ್ಲ ಕರುಣಾಳು ಕುರುಭೂಪ ನಾಗೇಶ್ವರ ವಂಶ ಕುಲ ತಿಲಕ ಕರುಣಾಳು ಕುರುಭೂಪ ನಾಗೇಶ್ವರ ನೀಲವರ್ಣದಾರಿ ಚೆಲುವ ಚೆಲುವ ನೀಲವರ್ಣದಾರಿ ಚೆಲುವ ನಾದದಿ ಜಗವನು ಮರುಳುಗಳಿಪ ಕುಳಲನಾದದಿ ಜಗವನು ಮರುಳುಗಳಿಪ ಹರಿ ಈ ಜಗವನೇ ಮರುಳುಗಳಿಪ ಶ್ರೀಹರಿ ಕೊಳಲ ನಾರದಿ ಜಗವನೇ ಮರುಳುಗಳಿಪ ನಮ್ಮ ಶ್ರೀಹರಿ ಜಗವನೇ ಮರುಳುಗಳಿಪ ಶ್ರೀಹರಿ ಅರ್ಥಗಿ ಏನ್ ಹೇಳಿದಿರಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಪ್ರಭು, ಕ್ಷಮಿಸಿ. ಭೀಮನಿಗಿವರು
ರಾಜೇಶ್ವರ ದಗದಿ ವಿದಕ ಜೇನು ದಗದಿ ವಿದಕ ಜೇನು ದಗದಿ ವಿದಕ ಜೇನು ರತ್ತತ್ತ ದಗ ದಗದಿ ವಿದಕ ಜೇನು ದಗದಿ ವಿದಕ ಜೇನು ದಗದಿ ವಿದಕ ಜೇನು ರತ್ತತ್ತ ಕೀಡು ದಗದಿ ಮಿ ತಜೇನು ದಗದಿ ತಜೇನು ರತ್ತತ್ತ ದಗದಿ ರತ್ತತ್ತ ದಿಗಿನ ತುಂ ತತ್ತತ್ತ ದಿಗಿನ ರತ್ತತ್ತ ದಿಗಿನ ತುಂ ತತ್ತತ್ತ ದಿಗಿನ ತುಂ ತತ್ತತ್ತ ದಿಗಿನ ತದಿಗಿನಕು 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 ತತ್ತಿಂಗಿನಕು 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 ಬಲ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಮುರಹರಿ ಬಂದ ಮುಖ್ಯ ಉದ್ದೇಶ ಎಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದಿಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯಕಾರ ವ್ಯವಸ್ಥೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದಂಥ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದೂತ, ಸರ್ಪಬಂಧನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಗದಿ ಬಾಳೈ ಸುಯೋಧನ, ಅವರ ಸಂದೇಶದೊಡನೆ
ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಏತಕ್ಕೆ ಅನುಚಾರಳ್ ಬಿಡು ಪಂತ, ಏತಕ್ಕೆ ಅನುಚಾರಳ್ ಬಿಡು ಪಂತ, ಏತಕ್ಕೆ ಅನುಚಾರಳ್ ಬಿಡು ಪಂತ. ಸಲ್ಲದು ಭೈರವ ಸಾಧಿಸದಿರು ಚಾಲ, ಸಲ್ಲದು ಭೈರವ ಸಾಧಿಸದಿರು ಚಾಲ. ಸ್ಥಿರವಲ್ಲ ವೈಭವ ಸ್ಥಿರವೇ ರಾಜ, ಸ್ಥಿರವಲ್ಲ ವೈಭವ ಸ್ಥಿರವೇ ರಾಜ. ತುರಳರ ಬೋದಿಗೆ ಕಿವಿ ಕೊಡದಿರು ಜೋಗೆ, ತುರಳರ ಬೋದಿಗೆ ಕಿವಿ ಕೊಡದಿರು ಜೋಗೆ. ಹಸಿರವೀ ರಾಜ ನೀತೋ, ರಾಜವನೀತೋ ಸುಖದಿ ಬಾಳೋ. ಏತಕ್ಕೆ ಅನುಜಾರೋಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ನಿರಾಕರಿಸಬೇಡ. ಪಾಂಡವರು ಏನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲಿನ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಇದೇ ನನ್ನ ಅಭಿಮತ. ಗುರು ಭೀಷ್ಮರೇ, ರಾಜ್ಯದ ವಿಚಾರ ನಿಮಗೇಕೆ? ಸುಮ್ಮನೆ ಬಾಯಿ ಮುಚ್ಚಿರಿ. ಚಂದವಲ್ಲವೋ ಕುವರ ಚಂದವಲ್ಲವೋ, ಚಂದವಲ್ಲವೋ ಕುವರ ಚಂದವಲ್ಲವೋ. ಮಂದಿ ಮಾನ್ಯರೆಲ್ಲ ಸೇರಿ ನಿಂಗ ದೈವರೋ, ಮಂದಿ ಮಾನ್ಯರೆಲ್ಲ ಸೇರಿ ನಿಂಗ ದೈವರೋ. ರಾಜ್ಯಲೋಭದಿಂದ ಕುರುತ ರಾಜ್ಯವೆಲ್ಲ ತನ್ನದನುವೆ, ರಾಜ್ಯಲೋಭದಿಂದ ಕುರುತ ರಾಜ್ಯವೆಲ್ಲ ತನ್ನದನುವೆ. ರಾಜ್ಯ ದ್ವೇಷವನ್ನು ತೊರೆದು ತ್ಯಾಗಿಯಾಗಲು, ರಾಜ್ಯ ದೇಶವನ್ನು ತೊರೆದು ತ್ಯಾಗಿಯಾಗಲು. ಚಂದವಲ್ಲವೋ ಕುವರ ಚಂದವಲ್ಲವೋ, ಮಂದಿ ಮಾನ್ಯರೆಲ್ಲ ಸೇರಿ ನಿಂಗೆ ಕೈವರು. ಸಂಧಿಗಾಗಿ ಬಂದಿರುವ ಇಂದಿರಾ ರಮಣನ, ಸಂಧಿಗಾಗಿ ಬಂದಿರುವ ಇಂದಿರಾ ರಮಣನೋ. ಇಂದು ಹೇಳಿದಂತೆ ನೀನು ಮುಂದೆ ನಡೆಯಲು, ಇಂದು ಹೇಳಿದಂತೆ ನೀನು ಮುಂದೆ ನಡೆಯಲು. ಚಂದವಲ್ಲವೋ ಕುವರ ಚಂದವಲ್ಲವೋ, ಮಂದಿ ಮಾನ್ಯರೆಲ್ಲ ಸೇರಿ ನಿಂದೆ ಗೈವರು. ಮಂದಿ ಮಾನ್ಯರೆಲ್ಲ ಸೇರಿ ನಿಂದೆ ಗೈವರು. ವತ್ಸ ದುರ್ಯೋಧನ, ಶಾಂತಿಗಾಗಿ ಬಂದವರನ್ನು ನಿರಾಕರಿಸಬೇಡ. ಶಾಂತಿಗೆ ಸುಸಮಯ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಶಾಂತಿಗೆ
ಅವರಿಗೆ ಬರಬೇಕು. ಸಮ್ಮತಿಸು. ಪಾಂಡವರ್ಯಾರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಇದೇ ನನ್ನ ಸಂದೇಶ. ಗುರುದ್ರೋಣರೇ, ವಿದ್ಯೆಗಾಗಿ ನೀವು ಗುರುಗಳು, ರಾಜ್ಯದ ವಿಚಾರ ನಿಮಗೇಕೆ? ಸುಮ್ಮನೆ ಬಾಯಿ ಮುಚ್ಚಿರಿ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ, ಚಿಕ್ಕಪ್ಪ ವಿದುರ ಮಹಾಶಯ. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡಲಿ, ನಿನ್ನಂಥವರಿಗೆ ಬುದ್ಧಿವಾದ ಹೇಳಬಾರದೆಂದು ದೊಡ್ಡವರು ಹೇಳಿದರು. ಆದರೆ ಆ ರೀತಿ ನಾವು ಮಾಡಿದರೆ ನಮ್ಮ ದೋಷವು ಸಂಭವಿಸುವುದು. ಆದ್ದರಿಂದ ನಿನಗೆ ಬುದ್ಧಿವಾದ ಹೇಳುವನ್ನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಏಕೆ ಹೇಳಿಲ್ಲವೇ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ಮಾತ್ರ ದೋಷವು ಕಂಡು ಬರುವುದು. ಪಾಂಡವರು ನಿರ್ದೋಷಗಳು. ಬುದ್ಧಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದನ್ನೇ ಮಾತನಾಡುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶಾಕ್ಲೀನವಾಗಿ ಮುಗಿಸಿದೆ. ಈ ನಿನ್ನ ಮರಡು ಮಾತಿಗೆ ಒಡಂಬಡುವ ಬುದ್ಧಿ ಏನನ್ನಲ್ಲ ಈ ದುರ್ಯೋಧನ. ಈ ದುರ್ಯೋಧನಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನದ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಭರತ ಕಂಡವ ಜಯಿಸಿ, ಕೃಷ್ಣ, ಭರತ ಕಂಡವ ಜಯಿಸಿ ಹರುಷದಿ ಗುರುಕುಲವ ಪಾಲಿಸುತ್ತಿರ್ಪ ಎನಗದ ಸಾಟಿ. ಕೃಷ್ಣ, ಭಂಡ ಭೀಮನ ಗುಂಡಿಗೆಯ ಸೀಳಲು ಎನ್ನ ಅನುಜನಿಗದಾರು ಸಾಟಿ. ಧನವ ಪಡಿದ ಈ ಕರ್ಣನಿಗದಾರು ಸಾಟಿ. ಅಸಮಬಲಶಾಲಿಗಳು, ಅಸಮಬಲಶಾಲಿಗಳು, ಭೀಷ್ಮ ದ್ರೋಣ ವಿದುರಾದಿಗಳು ಸಾಹಸದಿ ಸದೆ ಬಡಿವರು. ಕೃಷ್ಣ, ಕೃಷ್ಣ, ಈ ದುರ್ಯೋಧನನ್ನು ಸದೆಯ ಬಡಿಯಬೇಕೆಂದಲ್ಲವೇ ಆ ನಿನ್ನ ಪಂಡ ಭೀಮ? ಅದು ದುರಗ್ರಹ. ಲೋಕೇಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾತ್ರ? ಅದು ದುರಂಕಾರ. ನಿನ್ನಂತ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ 7 ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯೋಧನ ಬಿಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನೇ ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ 7 ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಿಸಿದರು ಮತ್ತು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆ ಇಲ್ಲದೆ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಸುಮ್ಮನೆ ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಹೇಳಿ ಪಾಂಡವರ ಕೂಡಿ ಬಾ,
ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ನಿನ್ನ ಪಾಂಡವ ಸಮುದ್ರವನ್ನೇ ಕಲಕಿ ಬಿಡುವಂತ ಗಂಡು ಬಲಿಗಳ ನಾವೆಂದು ತಿಳಿ ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನು ತೋರುತ್ತಿರುವ ನಿನ್ನ ಪುಂಡತನ ಹಿಂದಿಗೆ ಮುಗಿಯಿತು. ಓಹೋ, ಸಮರವೇ ಸಿದ್ಧ. ಅರ್ಜುನನ ಮೇಲೆ ಹಗೆ ತೀರದ ಹೊರತು ಈ ರಾಜಾಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಆ ದುರುಳ ಪಾರ್ಥನ ಶಿರವಂ ಕಡಿವ ತನಕ, ಆ ದುರುಳ ಪಾರ್ಥನ ಶಿರವಂ ಕಡಿವ ತನಕ ಶಾಂತಿಯೇ ಈ ಅಂಗಾಧಿಪತಿಗೆ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಭಲೇ ಹಂಗಾಧಿಪ ಭಲೇ, ನಿನ್ನ ದರ್ಪದ ನುಡಿಗಳಿಂದ ಆ ಯದುನಂದನನ ಕಂಠ ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳು. ಭಾರತ ಭೂಮಿ ಜಯಿಸಿ ದುರಾಜ, ಭಾರತ ಭೂಮಿ ಜಯಿಸಿ ದುರಾಜ, ಸಮಾನ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ, ಜಯಿಸಿ ದುರಾಜ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ದರೆಯನ್ನೆತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ, ದರೆಯನ್ನೆತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನ್ನೇ ನೀಗಿ ನೀ ವೈರಣಯ ಕಾಳೈ, ವೈರವನ್ನೇ ನೀಗಿ ನೀ ವೈರಣಯಂ ಕಾಳೈ. ಬಾಳೈ ಬಲು ಧರ್ಮ ನಿರತ ಚರಿತ ಕರ್ಣ ಭರಿತ ಪರಗುಣಯುತ ಎನಿಸಿ, ಬಾಳೈ ಬಲು ಧರ್ಮ ನಿರತ ಗುಣ ಚರಿತ ಕರುಣ ಭರಿತ ಪರಗುಣಯುತ ಎನಿಸಿ. ಪರ್ಯೈದರೆಯ ಭಾರತ ಭೂಮಿ ಜಯಿಸಿ ಸಮಾನ ಶೌರ್ಯಕ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ, ಜಯಿಸಿ ದುರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳ ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ಈ ದಾನವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವುದು. ಭಿಕ್ಷಾ ಪ್ರದಾನ ಮಾಡು ಪರಮೇಶ್ವರ. ಸಂಧಿಯ ನೆಪದಿ ಕೃಷ್ಣ, ಸಂಧಿಯ ನೆಪದಿ ಪಾಂಡವರ ಹಿತ ಬಯಸಿ ಬಂದಿರುವೆ.
ನೆನೆಸಿ ಹಠವಾದಿ ನಾನೆಂದು ತಿಳಿದು ಹಠವಾದಿ ನಾನೆಂದು ತಿಳಿದು ಬಂದ ದಾರಿ ಹಿಡಿಯುವುದು ಉಚಿತವೋ ಕೃಷ್ಣ. ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮವಿರುವುದೇ ಏಡಿ ಪಾಂಡವರಲ್ಲಿ ಚಾತ್ರ ಧರ್ಮವಿರುವುದೇ ಏಡಿ ಪಾಂಡವರಲ್ಲಿ ಕೂಡಿಯದವರದೆಂದು ಶ್ರೇಷ್ಠ ಮೋಡತನವಿದಲ್ಲವೋ ಸಂಧಿಯ ಬಯಕೆ ಮೋಡತನವಿದಲ್ಲವೋ ಸಂಧಿಯ ಬಯಕೆ ಹರಿದು ನೀದಲ್ಲವೋ ಹರಿದು ನೀದಲ್ಲವೋ ಭ್ರಾಂತಿ ಮೂಡಿಕೆಯ ಮುಕುಂದ ಮೂಡಿಕೆಯ ಮುಕುಂದ. ಪಾಂಡವರೇ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಆದರೆ ಧರ್ಮವೀರಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನಕರ ನನ್ನಿಂದಾಗದು. ಯುದ್ಧದ ಭಯವ ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನಿ ಊರಿನಷ್ಟು ಜಾಗವನ್ನು ಕೊಡುವುದಿಲ್ಲ. ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದೂತ ಕೆಳಲು ತಂದದ್ದು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಿಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಿಗಿನ ದಹನ, ಏಕಚಕ್ರನಗರದಲ್ಲಿ ಕುತ್ತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧನ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯದ ಆಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡು ಕಟ್ಟಲೇ ಪಟ್ಟು ಹಿಡಿದ ವೀರ ಕೆಚ್ಚದೆಯ ಕಟ್ಟಾಳು ಕಲಿ ಕೌರವೇಶ್ವರನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತಟ್ಟಿ ಚೆಲವೆಂಬುದು ವಜ್ರದ ಕವಚವನ್ನ ಭೂತ ಭೇದಗಳಿಗೆ ಒಡೆಯನಾದ ಭೂತನಾದರ್ಶವನ್ನು ಕದನಕ್ಕೆ ಕಾಲ್ಸಿರಿದು ನಿಂತರು ಸರಿ. ಕಲಿವಂಶದ ನಿರ್ಮಿತವಾದ ಸಿಂಹಾಸನವು
ವಿಜಯವನ್ನು ದೊರಕುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ಸ್ಪಂದನದಲ್ಲಿ, ರತಿಕರ ವೀರ ಘೋಷಣದಲ್ಲಿ ರಾಜ್ಯವು ದೊರಕುವುದಿಲ್ಲ. ಚಲಚಲತ್ರ ಮಾಡುವೆ ಇದ್ದ ಕಳಕಳಿ ಸತ್ತರ ಸಾಯುಜ್ಯ, ಭಕ್ತರ ಸಾಮ್ರಾಜ್ಯ ಹಾಗೂ ಆ ನಿಮ್ಮ ಹೇಳಿ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಬೇಕಾದ ಸಲಕರಣೆಯನ್ನು ಸಿದ್ಧಪಡಿಸಿಕೊಳ್ಳಿ. ಕತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ಳೆರಡೆ. ಕತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ಳೆರಡೆ. ಅದೇ ಕಿಂತು ಒದರುವೆ, ಅದೇ ಮಾತು ಒದರುವೆ, ಅದೇ ಕಿಂತು ಒದರುವೆ, ಅದೇ ಮಾತು ಒದರುವೆ. ಕುಲಹೀನ ಕುಲವ ಮಂತೆಯ ಸುರಗಳು ಕಡಿಯದೆ ಸಿಡದೆ. ಕುಲಹೀನ ಕುಲವ ಮಂತೆಯ ಸುರಗಳು ಕಡಿಯದೆ ಸಿಡದೆ. ಕತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ಳೆರಡೆ. ಕದನದೊಳ್ಳು ನಿನ್ನ ಪದವ ನಡಿಗಿವೆ. ಕದನದೊಳ್ಳು ನಿನ್ನ ಪದವ ನಡಿಗಿವೆ. ಚತುರರನು ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ನನ್ನಗವ ಪಡುವೆ ನೀ ನನ್ನಗವ ಪಡುವೆ. ಚಂದಾವನ ಸಹಿಸೆ ನಿನ್ನ ಮೋಸ, ಚಂದಾವನ ಸಹಿಸೆ ನಿನ್ನ ಮೋಸ. ಸೈರಿಸಬಲ್ಲವರ ಯೋಧನ ಸೈರಿಸಬಲ್ಲವರ. ಹೋಮ ಪುರುಷನೆಂದು ಬಿರುದನ್ನು ಹೊಡೆಯುವ ಅಡಿಗಿದ್ದೆ ಕೆಳಕಲ್ಲಿ. ಹೋಮ ಪುರುಷನೆಂದು ಬಿರುದನ್ನು ಹೊಡೆಯುವ ಅಡಿಗಿದ್ದೆ ಕೆಳಕಲ್ಲಿ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ಳೆರಡೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ಳೆರಡೆ. ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯಾ ಗುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾರದು, ತಿರಸ್ಕರಿಸುವುದು ಅನುಚಿತವೇ? ಯದುಕುಲ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ಈಗಾಗಲೇ ನಾನು ನಿರ್ಧರಿಸಿ ಅದಕ್ಕೆ ಸೂಕ್ತವಾದ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೆ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಇದನ್ನು ನನ್ನ ಬಾಯಿಂದ ಹೇಳಬೇಕೇ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಆಗಲೇ ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸಲಹೆಯನ್ನೇ ಇಟ್ಟಿದ್ದೇನೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತನಾಕಾರನಾಗಿಯೇ ಸ್ವೀಕರಿಸುವನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಯಾರನ್ನು ಬಂಧಿಸುವರಾ? ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಣ್ಣಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸು. ದುರ್ಯೋಧನ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಈಗ ಬಂಧಿಸಿ. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿಹಂಸದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ.
ಕರ್ಣ ದರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನೆಸಿ ಮೆರೆವ ರವಿಸುತ್ತನೆ ಸುಕುಮಾರವ ಸುರಧೀರ ಸುಕುಮಾರವ ತಳಮಳವೇದಕ್ಕೆ ಮನದ ಚಿಂತೆ ತೋರೆ ಕರ್ಣ ತಳಮಳವೇದಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ ಕನ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರೆವು ರವಿಸುತ್ತನೆ ಸುಕುಮಾರವ ಸುರಧೀರ ಸುಕುಮಾರವ 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 ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಆ ಪಾಂಡವರು ನಿನ್ನ ಸಹೋದರರು. ಕೃಷ್ಣ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿದೆಯಲ್ಲ. ಇದು ಯುದ್ಧ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ಮರುಳು ಮಾಡುತ್ತಿರುವೆ ಪರಮಾತ್ಮ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇನಯ್ಯ? ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಇಂದು ವದನ ಅಪನಿಂದೆಯಲಿ ಬಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇನಿದು ಶಾಪ. ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ
ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇನಿದು ಶಾಪ ವಿಧಿಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರು ಎಂದ ಮೇಲೆ ಭೀಮ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದು ಎಂತು? ಸಂಭ್ರಮೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಕರ್ಣ, ಪಾಂಡುಕುವರರ ಸೇರುತ್ತ ನೀನು ದರೆಯನ್ನು ಮರೆಯೈ ಧರ್ಮದಿ ನಿರುತ ಕರ್ಣ, ದರೆಯನ್ನು ಮರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ರಚಿರ ಶರದರ ಶರಣರ ಪೊರವನೆ ರಚಿರ ಶರದರ ಶರಣರ ಪೊರವನ್ ಮಾತನು ಪೇಪದಿ ಆಲಿಸುದೀತ ದಾನಗೂರನೆ ಕಾಂತಿಹ ಬಿರುದ ಕರ್ಣ, ದಾನಗೂರನೆ ಕಾಂತಿಹ ಬಿರುದ ಬೆರೆಸಿಗ ನಿಜ ವರಗುಣಶೀಲ ಕರ್ಣ, ಬೆರೆಸಿಗ ನಿಜ ವರಗುಣಶೀಲ ಹರಯಿತ ಪ್ರೇಮಿ ಸಂಸ್ಕೃತ ಕಾಮಿ ಹರಯಿತ ಪ್ರೇಮಿ ಸಂಸ್ಕೃತ ಕಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ರಚಿತ ಶರದರ ಶರಣರ ಪೊರೆವನೆ ರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮನಿ ಆಲಿಸುದೀರ 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 ಆಲಿಸುದೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿಮ್ಮ ಮಾತನ್ನು ಸತ್ಯವೆಂದು ಹೇಗೆ ನಂಬಲಿ? ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಈ ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ್ಯರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವೆಯಂತೆ ಬಾಕರ್ಣ ಬಾ. ದೇವಾ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನು ಎಂದು ಹೀಯಾಳಿಸುತ್ತಿರೋರಲ್ಲ ದೇವಾ. ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ತಿಳಿಯದು. ನೀನು ಯಾರೆಂಬ ವಿಚಾರವು ನಿನ್ನ ಸಹೋದರರಾದ ಪಾಂಡವರಿಗೂ ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ಆದರೆ ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ, ಈ ಕರ್ಣನಾರು ತಿಳಿಸಲಾರೆಯ, ಆತನನ್ನು ಕಂಡರೆ ತನಗೆ ತುಂಬಾ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು
ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಧರ್ಮವೇ ನನ್ನ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರೀದೇವಿಯರು ನನ್ನ ಜನನೀ ಜನಕರೇ. ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ 10 ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮವೈರಿ ಅನಿಸಿದ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವೆನೆಂದು ಶಪಥ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸಲಿ? ಯಾವ ಪೂರ್ವ ಪಾಪದ ಫಲವೋ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧುವರ್ಗದವರು ಯಾರೆಂದು ತಿಳಿಯದ ನನಗೆ ಈಗ ಇಂಥವರೇ ಬಂಧುವರ್ಗದವರು ಎಂದ ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಪಾಪಿಕರಣ, ಪಾಂಡುಕುಮಾರನಾದ ನೀನೇ ಪಾಂಡುಕುಮಾರರನ್ನು ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರನ್ನ, ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರನ್ನ, ಕೊಲ್ಲಲೇ. ಕೊಲ್ಲದಾಂ ಬಿಟ್ಟೊಡೆ ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ. ಕೊಲ್ಲದಾಂ ಬಿಟ್ಟೊಡೆ, ಕೊಲ್ಲದನಾಂ ಬಿಟ್ಟೊಡೆ. ಕೌರವೇಂದ್ರ ಈದರಯೊಳ್ ಸುಖ ಸಂಪತ್ತಿ ನಿಂ ಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ಕಡಿದು, ಚಲದಿಂ ಪಾರ್ಥನ ರುಂಡವಂ ತರಿದು. ಮತ್ಸ್ವಾಮಿಗೆ ಮಮ್ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾ ಸಾಯಲೇ.